ಕ್ಯಾಂಪಸ್ ದೊಡ್ಡದಾಗಿದೆ ಅಲ್ಲ, ಡೋಂಟ್ ವರಿ. ಇಲ್ಲಿ ಬರೋರು ದೊಡ್ಡ ದೊಡ್ಡ ಕಾರುಗಳಲ್ಲೇ ಬರ್ಬೋದು, ಬಟ್ ಇಲ್ಲಿರೋರು ಎಲ್ಲರಿಗೂ ಚಿಕ್ಕ ಚಿಕ್ಕ ಮನಸ್ಸುಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಪರ್ಸ್ನಲ್ ಟಾಕ್ ಶೋ. ದಿಸ್ ಇಸ್ ಎಪಿಸೋಡ್ 1 ವಿತ್ ಲಿವಿಂಗ್ ಸ್ಟಾಕ್. ನಾನು ಹೇಳೋ ಮಾತು ನಿಮ್ಮ ಕಿವಿಗೆ ಹೋಗ್ಬೇಕಂದ್ರೆ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಹೋಗ್ಬೇಕಂದ್ರೆ ಇಯರ್ಫೋನ್ಸ್ ಪ್ಲಗ್ ಮಾಡ್ಕೊಳ್ಳಿ. ದಿಸ್ ಈಸ್ ಲಿವಿಂಗ್ ಸ್ಟಾಕ್ ವಿತ್ ಟಾಕ್ ಶೋ ವಿತ್ ಎಪಿಸೋಡ್ 1. ಇದು ನಮ್ಮ ಕ್ಯಾಂಪಸ್ ಗುರು. ಇಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ, ಬಾಯ್ಸ್, ಗರ್ಲ್ಸ್, ಟೀಚರ್ಸ್, ಲೆಕ್ಚರರ್ಸ್, ಪ್ರತಿಯೊಬ್ಬರು ಇಲ್ಲಿ ಕೂತ್ಕೊಂಡು ಚಿಟ್ ಚಾಟಿಂಗ್ ಮಾಡ್ತಾನೆ ಇರ್ತಾರೆ. ಮಾಡೋಕ್ಕೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಚಿಟ್ ಚಾಟಿಂಗ್ ಮಾತ್ರ ಪಕ್ಕಾ ಮಾಡ್ತಿರ್ಬೇಕು. ಆ್ಯಂಡ್ ಆಲ್ಸೋ ಇಲ್ಲಿ ಇವ್ರು ಮಾತಾಡೋದಕ್ಕಿಂತ ಇವ್ರ ಫೋನ್ಗಳೇ ಜಾಸ್ತಿ ಮಾತಾಡ್ತವೆ. ಯಾಕೆ ಗೊತ್ತಾ? ಸೆಲ್ಫಿ, ವ್ಲಾಗಿಂಗ್, ಅದು ಇದು ಎಲ್ಲ ಥರ ಚಿತ್ರಾನ್ನದ ಕೆಲಸನೂ ಇಲ್ಲಿ ನಡೆಯುತ್ತೆ. ಈ ಕಂಪಾರ್ಟ್ಮೆಂಟಲ್ಲಿ 2 ಬ್ಲಾಕ್ಗಳು ಡಿವೈಡ್ ಆಗಿದೆ. ಈ ಕಡೆ ತೋರಿಸ್ತಾ ಇರೋದು SOLS ಬ್ಲಾಕು, ಈ ಕಡೆ ತೋರಿಸ್ತಾ ಇರೋದು ಮ್ಯಾನೇಜ್ಮೆಂಟ್ ಬ್ಲಾಕು. ಬಟ್ ಒಬ್ಬರು ನೋಡಿದ್ರೆ ಒಬ್ರಿಗಂತೂ ಪಕ್ಕ ಆಗಲ್ಲ ಗುರು. ಬಟ್ ಆದ್ರೂ ಒಂದೇ ಜೊತೆಯಲ್ಲಿರ್ತೀನಿ. ಇಷ್ಟು ದೊಡ್ಡ ಕ್ಯಾಂಪಸ್ಗೆ ನಮ್ಮ ಕ್ಯಾಂಪಸ್ಸಲ್ಲಿರೋದು ಒಂದು ಚಿಕ್ಕ ಕ್ಯಾಂಟೀನ್ ಗುರು. ಈ ಕ್ಯಾಂಟೀನಲ್ಲಿ ಸಮೋಸ ಬಿಟ್ಟರೆ ಏನೂ ಸಿಕ್ಕಲ್ಲ. ಆ ಸಮೋಸಗೋಸ್ಕರ ಒಡೆದ್ಲಾಡ್ಕೊಂಡು ಬರೇ ತಗೊತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಜನಗಳೆಲ್ಲ ಫೋನಲ್ಲಿ ಮುಳುಗೋಗಿದ್ದಾರೆ. ಆ್ಯಂಡ್ ಫೋನ್ಗಳೆಲ್ಲ ಜನಗಳ ಜೊತೆ ಮಿಂಗಲ್ ಆಗೋಗಿದೆ. ಜನನ ಮಧ್ಯೆ ನಾನು ಕುತ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ನಿಮಗೆ ರೆಕಾರ್ಡಿಂಗ್ ಮಾಡಿಸಿ ಪಾಡ್ಕ್ಯಾಸ್ಟ್ ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಜಾಗ ಇದ್ರೂ ನಮ್ಮ ಹುಡುಗಿರಿಗೆ ಈ ಸೆಲ್ಫಿ, ವಿಡಿಯೋ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೆ ಮಸ್ತು. ಯಾಕಂತೀರಾ? ಇವ್ರಿಗೆ ಇದಿಲ್ಲ ಅಂದರೆ ಬೇರೆ ಪ್ರಪಂಚನೇ ಇಲ್ದಿರೋರ ಥರ ಆಡ್ತಿರ್ತಾರೆ. ಯಾವುದೋ ಮೂಲೆಯಲ್ಲಿ ಹೋಗಿ ಯಾವುದೋ ಮೂಲೆಯಲ್ಲಿ ಏನೋ ಶೂಟ್ ಮಾಡ್ತಿರೋ ಇವ್ರಿಗೆ ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೊ ಇದು ನಮ್ಮ ಕ್ಲಾಸ್ ರೂಮ್ಗಳು. ಈ ಕ್ಲಾಸ್ ರೂಮಲ್ಲಿ ಖಾಲಿ ಬಿದ್ದಿರ್ತವೆ. ಯಾಕೆ ಗೊತ್ತಾ? ಕ್ಲಾಸ್ಗೆ ಹೋಗೋ ಜನಕ್ಕಿಂತ ಕ್ಯಾಂಟೀನಲ್ಲಿ ಕುತ್ಕೊಳ್ಳೋ ಜನನೇ ಜಾಸ್ತಿ. ಇಲ್ಲಿ ಕ್ಯಾಂಟೀನಲ್ಲಿ ಕುತ್ಕೊಳ್ಳೋ ಜನ ಜಾಸ್ತಿ ಅಂದ್ಕೊಂಡ್ರೆ ಕ್ಯಾಂಪಸಲ್ಲಿ ಕುತ್ಕೊಳ್ಳೋ ಜನನೂ ಜಾಸ್ತಿ ಗುರು. ಕ್ಯಾಂಟೀನ್ ಅಂತ ಹೊಡೆದಾಡಿದ್ರೆ ಆಚೆಗೆ ಹೊರಟೋಗ್ತಾರೆ ಸೀದಾ. ಅಲ್ಲಿಂದ ಬೈಕ್ ಎತ್ಕೊಂಡವರು ಎಲ್ಲೆಲ್ಲಂದರೆ ಓಡಾಡ್ತಾರೆ. ಜನಕ್ಕಿಂತ ಇಲ್ಲಿ ಅವ್ರ ಕೆಲಸ ಮಾತಾಡುತ್ತೆ ಅಂತಾರೆ. ಬಟ್ ತಪ್ಪು ತಿಳ್ಕೊಂಡಿದ್ದೀರಿ ನೀವೆಲ್ಲ. ಕೆಲಸಕ್ಕಿಂತ ಇಲ್ಲಿರೋ ಜನಗಳಿಗೆ ಫೋನ್ ಮಾತಾಡ್ತದೆ. ಅದರ ರಿಂಗ್ ಟೋನಲ್ಲಿರೋ ನೋಟಿಫಿಕೇಶನ್ ಮಾತಾಡುತ್ತೆ, ರಿಂಗ್ ಟೋನು ಮಾತಾಡುತ್ತೆ, ನೋಟಿಫಿಕೇಶನ್ ಪಾಪ್ ಆಗುತ್ತೆ. ಫೋನ್ಗಳು ಮಾತ್ರ ಸದ್ ಮಾಡ್ತಿರ್ತವೆ, ಬಟ್ ಮನುಷ್ಯರು ಮಾತ್ರ ಸೈಲೆಂಟ್ ಆಗಿರ್ತಾರೆ. ಇಷ್ಟೆಲ್ಲ ನಡೆದ್ರು ರೀಲ್ಸ್ಗಳು ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗ್ತವೆ ಅಂದರೆ ಏನು ಮಾಡೋಣ? ಹುಡುಗರು ಮಾಡೋ ರೀಲ್ಸು ಸೊಸೈಟಿ ಅಂತೂ ಎನ್ಕರೇಜೇ ಮಾಡಲ್ಲ. ಇನ್ನು ಹುಡುಗಿರು ಮಾಡೋ ರೀಲ್ಸ್ ಕೇಳಲೇಬೇಡಿ ಗುರು. ನೆಮ್ಮದಿಯಾಗಿ ಕೂತ್ಕೊಂಡಿದ್ದು ದಿಬಿ ಅಂತ ನೋಟಿಫಿಕೇಷನ್ಲಿ ರಿಂಗ್ ಟೋನ್ ಟ್ಯಾಪ್ ಪಾಪ್ ಆಗ್ತಾನೆ ಇರ್ತದೆ, ಟ್ಯಾಪ್ ಬರ್ತಾನೆ ಇರ್ತದೆ, ವ್ಯೂಸ್ ಹೋಗ್ತಾನೆ ಇರ್ತದೆ. ಇನ್ನಿಷ್ಟೆಲ್ಲ ಆದರೂ ನಮ್ಮ ಕ್ಲಾಸ್ ರೂಮ್ ಬಗ್ಗೆ ಮಾತಾಡೋ ವಿಚಾರನ ಗುರು. ಸಿ ಎಮ್ ಆರಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ ಅದು. ಯಾಕೆ ಗೊತ್ತಾ? ಕ್ಲಾಸ್ ರೂಮ್ ಮಾತ್ರ ಸಖತ್ತಾಗಿರ್ತದೆ, ಫುಲ್ ಸ್ಪೇಷಿಯಸ್ ಆಗಿರ್ತದೆ. ಆ್ಯಂಡ್ ಫ್ಯಾನ್ ಮಾತ್ರ 24/7 ಆನ್ ಆಗಿರ್ತದೆ. ಇಷ್ಟರ ಮಧ್ಯೆ ನಾನು ನನ್ನ ಬಿಯರ್ಡ್ನ ಸೆಟ್ ಮಾಡ್ಕೊಳೋದೇ ಕೆಲಸ ಆಗೋಗ್ತದೆ. ಇಷ್ಟರ ಮಧ್ಯೆ ಆ್ಯಂಡ್ ಆಲ್ಸೋ ನಾನು ನನ್ನ ಲೆಸನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಇದು XYZ ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ರೂ ಮಾರ್ಕ್ಸ್ ಮಾತ್ರ ಕಮ್ಮಿ ಬರ್ತದೆ. ಏನು ಮಾಡೋಣ ಅಂತ ನಾವು ನೆಮ್ಮದಿಯಾಗಿ ಇದ್ದೋಗ್ತೀವಿ. ಇನ್ನು ಇಷ್ಟೆಲ್ಲ ಕಥೆಗಳು ನಡೀತಿದ್ದು ನಾವು ನಮ್ಮ ಕೆಲಸ ನೋಡ್ಕೊಳೋದು ಮಾತ್ರ ಜಾಸ್ತಿ. ಇದೆಲ್ಲರ ಮಧ್ಯೆ ಇಲ್ಲೊಂದು ಸಣ್ಣದಾಗಿ ಒಂದು ವಿಚಾರಗಳಿರ್ತವೆ. ಏನಂತೀರಾ? ಆ ವಿಚಾರಗಳ ಬಗ್ಗೆ ಮಾತಾಡೋಕ್ಕಂತಲೇ ಅಲ್ಲ ನಾನಿರೋದು. ಕೇಳಿಸ್ಕೊಳ್ಳಿ. ಏನಂದರೆ ಹುಡುಗರು ಹುಡುಗಿರನ್ನ ನೋಡ್ತಾರೆ, ಹುಡುಗಿರು ಹುಡುಗರನ್ನ ನೋಡ್ತಾರೆ. ಈ ನೋಡೋದನ್ನ ಇನ್ಫ್ಯಾಕ್ಚುಯೇಷನ್ನ ಲವ್ ಅನ್ಕೊತಾರೆ. ಬಟ್ ಬ್ರೇಕಪ್ ಆಗಿ ಡಿಪ್ರೆಷನ್ಗೆ ಹೋಗ್ತಾರೆ. ಈ ಡಿಪ್ರೆಷನ್ನಿಂದ ಆಸೆಗೆ ಬರೋಕ್ಕೆ ಇವ್ರು ಏನೇನೋ ಟ್ರೈ ಮಾಡ್ತಾರೆ, ಬಟ್ ಅದು ಒಳಗಡೆನೇ ಈಜಾಡ್ತಾರೆ. ಏನು ಮಾಡೋಣ ಗುರು? ಡಿಪ್ರೆಷನ್ನ, ಲವ್ವ, ಕ್ರಶ, ಬ್ರೇಕಪ್ಪ ಇದ್ಯಾವುದು ಡಿಫ್ರೆನ್ಸ್ ಗೊತ್ತಿಲ್ದಿರ ಇವ್ರುಗಳು ಏನೇನೋ ಅಂದ್ಕೊಂಡು ಲವ್ ಅಂತ ಹೆಸರಿಟ್ಬಿಡ್ತಾರೆ. ಪರವಾಗಿಲ್ಲ, ಲವ್ ಅಂತ ಹೋದರೆ ಹೋಗ್ಲಿ, ನಿಯತ್ತಾಗಿ ನೆಮ್ಮದಿಯಾಗಿ ಇಜ್ಜತ್ತಾಗಿ ಇರ್ತಾರ? ನೋ ವೇ ಗುರು, ಚಾನ್ಸೇ ಇಲ್ಲ. ಸರಿ, ನಮ್ಗೆ ಯಾಕೆ ಬಿಡಿ ಲವ್ ಬಗ್ಗೆ. ನಮ್ದೇನಿದ್ರು ನೆಮ್ಮದಿಯಾಗಿರೋದು ಮಾತ್ರ ನಮ್ಮ ಕರ್ತವ್ಯ. ತಿಂದ್ವಾ, ಮಲ್ಕೊಂಡ್ವಾ, ಎದ್ದೊಳ್ದ್ವಾ ಅಷ್ಟು ಮಾತ್ರ ನಮ್ಮ ಪಾಲಿಸಿ. ಈ ಪಾಲಿಸಿಯಲ್ಲಿ ಏನೂ ಚೇಂಜ್ ಆಗಲ್ಲ. ಬಟ್ ವರ್ಷಗಳು ಮಾತ್ರ ಚೇಂಜ್ ಆಗ್ತಾ ಇರ್ಬೋದೇನೋ, ಬಟ್ ನಮ್ಮ ಪಾಲಿಸಿ ಮಾತ್ರ ಚೇಂಜ್ ಆಗಲ್ಲ, ನಮ್ಮ ರೂಲ್ಸ್ ಮಾತ್ರ ಚೇಂಜ್ ಆಗಲ್ಲ. ಪ್ರತಿ ವರ್ಷ 2025 ಬಂದಾಗ ಅನ್ಕೊತೀರಿ ನಾವೇನೋ ಕಿದ್ದಪ್ಪಾಗ್ತೀವಿ ಅಂತ. ಬಟ್ ಏನು ಕಿದ್ದಪ್ಪಾಗ್ತೀವಿ ಅಂದ್ಕೊಂಡೆ 2025 ಅಲ್ಲ ಗುರು, 26 ಕೂಡ ಮುಂದಕ್ಕೆ ತಳ್ಳಾಗ್ತೀವಿ. ಪ್ರತಿದಿನ ಪ್ರತಿ ಸತಿ ನಾವು ಹಂಗೆ ಅಂದ್ಕೊಂಡು ಮುಂದಕ್ಕೆ ತಳ್ಳೋ ನಾವುಗಳು ಎಷ್ಟು ಲೇಸಿ ಆಗೋಗಿದ್ದೀವಿ ಅಂದರೆ ನಮ್ಮ ಫೋನ್ಗಳು ಮಾತಾಡ್ತವೆ ಹೊರತು ನಾವುಗಳು ಮಾತಾಡಲ್ಲ. ನಮ್ಮ ಮಧ್ಯೆ ಇರೋ ಬಾಂಡಿಂಗ್ ಹೆಂಗಿರುತ್ತೆ ಅಂದರೆ ರೂಮಲ್ಲಿದ್ದರೂ ಹಾಲಿಗೆ ಕಾಲ್ ಮಾಡಿ ಏನಪ್ಪ ಊಟ ಮಾಡ್ದ ಅನ್ನೋ ರೇಂಜಿಗೆ ಕಾಲ್ ಆಗೋಗ್ತದೆ. ಏನು ಮಾಡೋಣ, ಇರಲಿ ಬಿಡಿ, ಹಾಳಾಗೋಗ್ಲಿ, ಜನ್ರೇಷನ್ ಗ್ಯಾಪ್ ಅಂತಲೂ ಅಂದ್ಕೊಳ್ತೀರಿ. ಆದರೂ ಪರವಾಗಿಲ್ಲ, ನಾವೆಲ್ಲರೂ ಒಂದೇ ಅಂದ್ಕೊಂಡು ಜೊತೇಲಿರೋಕ್ಕೆ ಟ್ರೈ ಮಾಡ್ತೀರಾ? ನೋವೇಗು. ಫ್ರೆಂಡ್ಸ್ ಪಕ್ಕದಲ್ಲೇ ಇರ್ತಾರೆ, ಹಿಂದೆಗಡೆ ಕೈ ಹಾಕ್ತಿರ್ತಾರೆ. ಅರ್ಥ ಆಗಿಲ್ಲ. ನಂಬಿಕೆ ಅನ್ನೋ ವಿಚಾರದಲ್ಲಿ ನಂಬಿಕೆ ದ್ರೋಹನೇ ಮಾಡ್ತಿರ್ತಾರೆ. ಸರಿ ಹೋಯ್ತು ಗುರು.
ಇಷ್ಟೆಲ್ಲ ಹೇಳ್ಕೊಂಡು ಕೊನೆಗೂ ಮನೆಗೆ ಹೋಗೋ ಟೈಮ್ ಅಂತೂ ಆಗೋಗ್ತಾ ಇದೆ. ಮನೆಗೆ ಹೋಗೋ ಟೈಮ್ ಆಗೋಗ್ತಾ ಇದೆ ಅಂತ ಸುಮ್ಮನೆ ಇದ್ದೋಗ್ತೀವ? ನೋವೇ. ಬಸ್ ಹತ್ತಿದ್ವಾ, ಮೊಬೈಲ್ ಕೈಯಲ್ಲಿ ಹಿಡಿದ್ವಾ, ದಾರಿ ಯಾವ ದಾರಿಯಲ್ಲಿ ಹೋಗ್ತಾಯಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ದಾರಿ ಮಾತ್ರ ಹೋಗ್ತಾನೇ ಇರ್ತವೆ. ರೋಡ್ಗಳಲ್ಲಿ ಮನುಷ್ಯರುಗಳು ಮಾತಾಡೋದಕ್ಕಿಂತ ಗಾಡಿಗಳು ಮಾತಾಡ್ತವೆ, ಗಾಡಿಗಳು ಮಾತಾಡೋದಕ್ಕಿಂತ ಗಾಡಿಗಳ ಶಬ್ದ ಮಾತಾಡ್ತವೆ, ಆ್ಯಂಡ್ ಮನಸ್ಸುಗಳಿಗಿಂತ ಮೊಬೈಲ್ಗಳು ಮಾತಾಡ್ತವೆ. ನಾನು ಹೇಳೋ ಮಾತುಗಳು ಇಷ್ಟೇ ಗುರು, ನಾವು ಯಾವತ್ತೂ ನೆಮ್ಮದಿಯಾಗಿರಬೇಕು, ನಮ್ಮ ಜನನ, ನಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಬೇಕು. ಇಷ್ಟ ಆದರೆ ಅಥವಾ ಇಷ್ಟ ಆಗಿಲ್ಲ ಅಂದರೂ ಅಷ್ಟೇ ಒಬ್ರಿಗೆ ಒಳ್ಳೇದು ಮಾಡಬೇಕು. ಇದೆಲ್ಲ ಬಿಟ್ಟು ನಾವೊಬ್ಬರಿಗೆ ಮೋಸ ಮಾಡಿ ಅಥವಾ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಮಾಡೋದು ಇವೆಲ್ಲ ಆಗೋಗೋ ಕೆಲಸನೂ ಅಲ್ಲ, ಆ್ಯಂಡ್ ಅವೆಲ್ಲ ಜಾಸ್ತಿ ದಿನವೂ ಉಳಿಯಲ್ಲ. ಈ ಪಾಡ್ಕ್ಯಾಸ್ಟ್ ಆಗಲಿ ಅಥವಾ ಟಾಕ್ ಶೋ ಆಗಲಿ ಏನು ಗೊತ್ತಾದರೂ ಮಾಡ್ತಿರೋದು, ಜನ ಸೋಷಿಯಲ್ ಮೀಡಿಯಾದಲ್ಲಿ ತಲೆ ಬಗ್ಸಿ ನೋಡೋ ಇವ್ರುಗಳು ಬುಕ್ಸ್ನ ತಲೆ ಬಗ್ಸಿ ನೋಡಿದ್ರೆ ಸಕ್ಸಸ್ ಆಗ್ತಾರೆ ಅಂದ್ಕೊಳ್ಳೋ ನಮ್ಮ ಪೇರೆಂಟ್ಸ್ಗಳು ಎಲ್ಲ ಒಂದೇ. ಇಲ್ಲಿ ಸುಮಾರು ಜನ ಇರ್ಬೋದು, ಬಟ್ ಒಂದು ಮಾತ್ರ ನಿಜ, ಇಲ್ಲಿನ ಜನ ದುಡ್ಡು ಸಂಪಾದಿಸ್ತಾರೆ ಹೊತ್ತು ನೆಮ್ಮದಿನಲ್ಲ. ನೆಮ್ಮದಿನ ಯಾವುದು ಸಂಪಾದಿಸೋಕ್ಕೆ ಬರಲ್ಲ ಇಲ್ಲಿನ ಜನಕ್ಕೆ. ಆ್ಯಂಡ್ ದುಡ್ಡಿರುತ್ತೆ, ಯಾವುದ್ರ ಮೇಲೆ ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದು ಕೂಡ ಬರಲ್ಲ. ದುಡ್ಡಿನ ವ್ಯಾಲ್ಯೂ ಅಂತೂ ಕೇಳಲೇಬೇಡಿ, ಇವ್ರಿಗೆ ಗೊತ್ತೇ ಇರಲ್ಲ. ಇವ್ರಿಗೆ ಗೊತ್ತಿರೋದು ಒಂದೇ ವಿಚಾರ, ಜೀವನದಲ್ಲಿ ಓಡ್ತಾನೆ ಇರೋದು. ಅರ್ಥ ಆಗಿಲ್ಲಲ್ಲ? ಹೇಳ್ತೀನಿ ಕೇಳಿಸ್ಕೊಡಿ. ಜೀವನದಲ್ಲಿ ಇವ್ರು ಪ್ರತಿದಿನ ಓಡ್ತಿರ್ತಾರೆ. ಯಾವ ಥರ ಅಂದರೆ, ಯಾರೋ ಒಬ್ಬನಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಥವಾ ಕೆಲಸದವನು ಇವ್ರಿಗೋಸ್ಕರ ಕಾಯ್ತಿರ್ತಾನೆ ಅವ್ರನ್ನ ಓಡಿಸೋದ್ರ ಮಧ್ಯೆ ಇವ್ರ ಜೀವನ ಪೂರ್ತಿ ಸಾಗಿಸ್ತಾರೆ. ಫೋನ್ಗಳು, ಲ್ಯಾಪ್ಟಾಪ್ಗಳು, ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಇವ್ರ ಜೊತೆ ಇಟ್ಕೊಂಡು ಓಡ್ತಾನೆ ಇರ್ತಾರೆ. ಎಲ್ಲ ಕಡೆ ಕೆಲಸ ಮಾಡೋ ಇವ್ರುಗಳು ಆಟೋ, ಬಸ್, ಎಲ್ಲ ಕಡೆ ಆಟೋ, ಬಸ್ ಸ್ಟ್ಯಾಂಡ್, ಎಕ್ಸ್ಪ್ರೆಸ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಪ್ರತಿಯೊಬ್ಬನು ಇಂಗ್ಲೀಷ್ ಮಾತಾಡ್ಕೊಂಡೆ ಗುರು ಕೆಲಸ ಮಾಡ್ತಾನೆ. ಬಟ್ ಕೆಲಸ ಮಾತ್ರ ಪಕ್ಕ ಮಾಡ್ತಾರೆ, ದುಡ್ಡನ್ನ ಮಾತ್ರ ಪಕ್ಕ ಸಂಪಾದಿಸ್ತಾರೆ. ಇಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ, ಬಟ್ ಆ ಕೆಲಸನ ಉಳಿಸ್ಕೊಳಕ್ಕೆ ಬರಲ್ಲ. ಇಲ್ಲಿಗೆ ಬರೋರು ಏನೋ ಒಂಥರ ಕ್ಯೂರಿಯಾಸಿಟಿಯಲ್ಲಿ ಬರ್ತಾರೆ, ಬಟ್ ಹೋಗೋದು ಮಾತ್ರ ಯಾವಾಗ ಇಲ್ಲಿಂದ ಹೋಗ್ತೀವ ಅಂತ ಕಾಯ್ತಿರ್ತಾರೆ. ಆ್ಯಂಡ್ ಗಾಯ್ಸ್, ಇವತ್ತಿಗೆ ಈ ಪಾಡ್ಕ್ಯಾಸ್ಟಲ್ಲಿ ಇಷ್ಟು ಸಾಕು. ಮುಂದಿನ ಪಾಡ್ಕ್ಯಾಸ್ಟಲ್ಲಿ ಇನ್ನೂ ಸ್ವಲ್ಪ ಮಾತಾಡೋಣ ಇದು ಟ್ರಾಫಿಕ್ ಬಗ್ಗೆ, ಇಲ್ಲಿರೋ IT ಕಂಪನಿಗಳ ಬಗ್ಗೆ. ಮುಂದಿನ ವಿಡಿಯೋ ಅಲ್ಲಿ, ಮುಂದಿನ ಪಾಡ್ಕ್ಯಾಸ್ಟಲ್ಲಿ ಹೊಸ ಎಪಿಸೋಡ್ ಎತ್ಕೊಂಡು ನಾನು ಬರ್ತೀನಿ ನಿಮಗೋಸ್ಕರ. ನನ್ನ ಪಾಡ್ಕ್ಯಾಸ್ಟ್ನ ನೀವು ಎಂಜಾಯ್ ಮಾಡಿದರೆ ನಾನು ಲೈಕ್ ಮಾಡಿ ಅಂತ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ, ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಸ್ವಲ್ಪ ತಿಳಿಸೋಣ ನಮ್ಮ ಪಾಡ್ಕ್ಯಾಸ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಯೋರ್ ಡೇ. ಲವ್ ಯು ಆಲ್. ಆ್ಯಂಡ್ ಗಾಯ್ಸ್, ಇದೇ ನಮ್ಮ ಬೆಂಗಳೂರು.